ಏನಕ್ಕ ಕಾಸು ಮಂಗಕ್ಕೆ ಮಂಗಟ್ಟಿಗಳು ಮತ್ತೆ ಸ್ಕೈ ಗರ್ಲಿ ಟೈಪ್ ಇದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಮೇಕಪ್ ಇತ್ತು, ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಆಮೇಲೆ ಊಟ ಮಾಡೋದಿತ್ತು. ಅದಕ್ಕೋಸ್ಕರ ಲಂಚ್ನ ಪ್ರಿಪೇರ್ ಮಾಡ್ತಾಯಿದ್ದೆ. ಟೊಮ್ಯಾಟೊ ಗೊಜ್ಜು ಮತ್ತು ಅನ್ನ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಬೇಗನೆ ಮಾಡಿದೆ. ಬಟ್ ಸ್ಟಿಲ್ ಟೈಮ್ ಆಗೋಯಿತು. ಆಮೇಲೆ ಪಾಪ ಗನವಿ ಎಲ್ಲ ಕಲಸಿ ನೀಟಾಗಿ ಬಾಕ್ಸ್ ಪ್ಯಾಕ್ ಮಾಡಿದ್ಲು. ಸೊ ಮೋಸ್ಟ್ ಆಫ್ ದ ಟೈಮ್ ಮನೇಲೇ ಊಟ ತಿನ್ನೋಕ್ಕೆ ಟ್ರೈ ಮಾಡ್ತೀವಿ, ಇಲ್ಲ ಅಂತಂದರೆ ಆಚೆ ತಿಂತೀವಿ ಅಷ್ಟೇ. ಮೋಸ್ಟ್ ಆಫ್ ದ ಟೈಮ್ ಮನೇಲೇ ತಿನ್ನೋಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ಮಮ್ಮಿ ಬೇರೆ ಇರಲಿಲ್ಲ, ಆಚೆ ಹೋಗಿದ್ರು. ಸೊ ನಾನೇ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಚಕ್ ಅಂತ ಪ್ರಿಪೇರ್ ಮಾಡಿದ್ದಾಯಿತು. ಗೈಸ್ ಎಲ್ಲ ರೆಡಿ ಆಯಿತು, ಹೋಗ್ತಾಯಿದ್ದೀವಿ. ಟೈಮ್ ಆಗೋಗಿದೆ, ಊಟ ಕೂಡ ಮಾಡೋಕ್ಕಾಗಿಲ್ಲ ಗೈಸ್. ಎಲ್ಲ ಅಡುಗೆ ಮಾಡಿಟ್ಟಿದ್ದೆ, ಟೊಮ್ಯಾಟೊ ಗೊಜ್ಜು ಮತ್ತು ಅನ್ನ. ಬಟ್ ನಾನು ತಿನ್ನೋಕ್ಕಾಗಲಿಲ್ಲ, ಬಾಕ್ಸ್ಗೆ ಕಟ್ಕೊಂಡಿದ್ದಾಳೆ ಗಾನವಿ, ಅಲ್ಲೇ ತಿಂದೀವಿ. ಸೊ ಇದೆಲ್ಲ ಬೇಕಾಗಿತ್ತು. ಟೈಮ್ ಅಪ್. ಫುಲ್ ಒಬ್ಬಳೇ ಕಳಿಸಿರೋದು, ಬೇಗ ಹೋಗಬೇಕು. ಫುಲ್ ಟೈಮ್ ಆಗೋಗಿದೆ. Traffic, guys. Traffic. ये कुछ काम को करा हम क्या करेंगे Exactly. ಅದೇ ಗೊತ್ತಾಯ್ತು ನಂಗೆ. ನಾನು ಶುಕಿ ಇವಾಗ ದೇವಸ್ಥಾನಕ್ಕಂತ ಹೋಗ್ತಾ ಇದೀವಿ. ಎಲ್ಲೋತಿರೋದು? ಏನಕ್ಕ ಕಾಸು ಮಂಗಕ್ಕೆ ಮಂಗಟ್ಟಿಗಳು ಬಾಯ್ ಮುಚ್ಚೋಣ. ಅಯ್ಯೋ ಈ ಚಪ್ಪಲಿ ಯಾರನ್ನ ಎತ್ಕೊಂಡು ಹೋಗ್ತಾರ ಮುನ್ನು. ಇದೇ ಹಾಕೊಂಡು ಹೋಗೋಣ ಬಾ, ಪರವಾಗಿಲ್ಲ. ಏನಾಗ ಹೋಗ್ಬಿಟ್ಟು ಬರ್ತೀವಿ ಗೈಸ್. ಕಮ್ ಲೆಟ್ಸ್ ಗೋ. 2 ನಿಮಿಷ ನಡ್ಕೊಂಡೋದ್ರೆ ದೇವಸ್ಥಾನ ಬರ್ತೈತೆ. ಹೋಗ್ಬಿಟ್ಟು ನಮಸ್ಕಾರ ಹಾಕೊಂಬರ. ಹಾಸಲ್ಲಿ 2 ರೂಪಾಯಿ ಯಾಕೆ ನೀನು ಸಾಕು ಅಂದ್ರೆ 10 ರೂಪಾಯಿ ಕಿತ್ಕೊಂಡೋಳೆ ಗೈಸ್ ಇವಳು. ಕೊಂಡು ನಾನು 10 ರೂಪಾಯಿ ಹಾಕ್ತೀನಿ. ಏನೇ ಸರಿ ಬಾ. ನಮಸ್ಕಾರ ಮಾಡ್ಕೋ ಸಮೀಕ. ಅದು ಹಾಕ್ಕೊಡು. ರೈಟ್ ಹ್ಯಾಂಡಾಗ ಹಾಕು. ರೈಟ್. ಬ್ಯಾಡ್ ಗರ್ಲ್. ಬಾಯ್ ಮಾಡ್ಬಿಡು ದೇವ್ರಿಗೆ.
ಬಾಯ್ ಅಲ್ಲ ಟಾಟಾ ಬಾಯ್ ಟಾಟಾ. ನಮಸ್ಕಾರ ಮಾಡು ಸ್ವಾಮಿಕ. ಇಲ್ಲಿ ಮಾಡ್ಕೋ ಬಾ. ಅದೆಲ್ಲ ಮುಟ್ಬಾರ್ದು ನೋಡು. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೀನಿ ಗೊತ್ತಾ. ಇವಾಗ ಹೋಗ್ಬಿಟ್ಟು ಕಾಫಿ ಕೊಟ್ಬಿಟ್ಟು ಆ್ಯಂಡ್ ನೈಟ್ ಡಿನ್ನರ್ ನಂಗೇನು ತಿನ್ಬೇಕು ಅನಿಸ್ತಾ ಇಲ್ಲ. ನೋಡೋಣ ಇನ್ನು. ಇವತ್ತು ಸ್ವಲ್ಪ ಮಲ್ಕೊಂಡಿದ್ದೆ. ನಮ್ಮ ಮಮ್ಮಿಯವರು ಆಚೆ ಹೋಗ್ಬಿಟ್ಟು ಬಂದರು. ನಮ್ಮ ಮಮ್ಮಿ ನಮ್ಮ ಅಜ್ಜಿ ಕೂಡ ಬಂದಿದ್ದಾರೆ ಇವತ್ತು ಊರಿಂದ. ಹಾಗಾಗಿ ಗೈಸ್ ಆ್ಯಂಡ್ ಆಲ್ಸೋ ನಾನು ಮಿಂತ್ರಾಯಿಂದ ಒಂದಷ್ಟು ಬಟ್ಟೆಗಳು ತರಿಸಿದ್ದೆ. ಸೊ ಟೀ ಶರ್ಟ್ಸ್ ಮತ್ತು 2 ಜೀನ್ ಕಳಿಸಿದ್ದೆ. ಒಂದು ರಿಟರ್ನ್ ಕೊಟ್ಬಿಟ್ಟೆ. ಒಂದು ಇಷ್ಟ ಆಯಿತು, ಇನ್ನೊಂದು ಇಷ್ಟ ಆಯಿತು. ಇಷ್ಟ ಆಗಿನೇ ಬುಕ್ ಮಾಡಿದ್ದು. ಅದು ಬಂದ್ಬಿಟ್ಟು ಐ ವೆಸ್ಟ್ ಇತ್ತು. ಆಮೇಲೆ ಇಲ್ಲಿ ಓಪನ್ ಇತ್ತು ಗೈಸ್. ಅದು ನೋಡ್ದಿರ ನಾನು ಅವ್ರದ್ದು ಸ್ಟೊಮಕ್ ಅದು ಕಾಣಿಸಿರೋದು. ನಾನೇನು ಅನ್ಕೊಂಡೆ ಬಟ್ಟೆನೇ ಅನ್ಕೊಂಡು ಬುಕ್ ಮಾಡಿದ್ದು. ಅದು ನೋಡಿದ್ರೆ ಆ ಥರ ವಿಚಿತ್ರವಾಗಿ ಬಂದ್ಬಿಟ್ಟಿತ್ತು. ಅದನ್ನ ರಿಟರ್ನ್ಗೆ ಹಾಕ್ತೆ. ಆ್ಯಂಡ್ ಓವರ್ ಸೈಜ್ ಟೀ ಶರ್ಟ್ಸ್ ಬುಕ್ ಮಾಡಿದ್ದೆ. ಇದು ಒಂದು, ಇದು ಬ್ಯಾಕ್ ಬರುತ್ತೆ ಆ್ಯಂಡ್ ಇದು ಫ್ರಂಟ್ ಎಲ್ಲ ಪ್ಲೇನ್ ಇರುತ್ತೆ. ಜಸ್ಟ್ ಲವ್ ಓವರ್ ಸೈಜ್ ಟೀ ಶರ್ಟ್ಸ್. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೋಸ್ಕರ ಬುಕ್ ಮಾಡ್ಕೊಂಡಿದ್ದೆ. ಎಲ್ಲಾದರೂ ಹೋಗುವಾಗ ಒಂದ್ಸರಿ ಹಾಕೊಳ್ತೀನಿ ಅಷ್ಟೆ. ಅದನ್ನ ಬಿಟ್ಟರೆ ಆಮೇಲೆ ಮನೆಗೆ ಹಾಕ್ಕೊತೀನಿ ನಾನು. ಇನ್ನೊಂದು ಪಿಂಕ್ ಕಲರ್ ಬೋ ಇದೆ. ಮತ್ತೆ ಸ್ಕೈ ಗರ್ಲಿ ಟೈಪ್. ಇದು ಚೆನ್ನಾಯ್ತಾ, ಸಖತ್ತಾಗಿದೆ. ಇದು ಕೂಡ ಇಷ್ಟ ಆಯಿತು. ಆ್ಯಂಡ್ ಇದ್ರದ್ದು ಲಿಂಕ್ ಎಲ್ಲ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಕೊಡ್ತೀನಿ. ಸೊ ಯಾ, ಈ ಬ್ರ್ಯಾಂಡ್ ಬಂದ್ಬಿಟ್ಟು ಡ್ರೆಸ್ಪೆರಿ ಬ್ರ್ಯಾಂಡ್ದು. ಚೆನ್ನಾಗಿದೆ, ಸೂಪರ್. ನಾನು ಒಂದು ಹಾಕೊಂಡಿಲ್ಲ, ವಿಡಿಯೋ ಮಾಡಿ ಹಾಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೆ. ಆ್ಯಂಡ್ ಇನ್ನೊಂದು ಕ್ರೇಜಿ ಆಗಿದೆ ಇದು. ಟ್ಯಾಗ್ ಕೊಡು ಏನಕ. ಇದು ಚೆನ್ನಾಗಿದೆ. ಇದು ಒಂದು ಬುಕ್ ಮಾಡಿದೆ. ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ಟೈಲ್ ಮಾಡಬೇಕು ಅಂತ ಅನಿಸ್ತು. ಸೊ ಇರು ತೋರಿಸ್ಬಿಡ್ತೀನಿ ಅವ್ರಕ. ಸೊ ಇದೊಂದು ಬುಕ್ ಮಾಡಿದೆ. ಇದು ಬ್ಯಾಕ್ ಆ್ಯಂಡ್ ಫ್ರಂಟ್ ಪ್ಲೇನ್ ಆಗಿರುತ್ತೆ. ಸೊ ನಾನು ಬ್ಯಾಕ್ ಫಸ್ಟ್ ತೋರಿಸಿ ಆಮೇಲೆ ಫ್ರಂಟ್ ತೋರಿಸ್ತಾ ಇದ್ದೀನಿ. ಸೊ ಕ್ರೇಜಿ ಅಲ್ಲ ಇದು, ಸಖತ್ ಇಷ್ಟ ಆಯಿತು. ಅದಕ್ಕೋಸ್ಕರ ಇದನ್ನು ಬುಕ್ ಮಾಡಿದ್ದೆ. ಚೆನ್ನಾಗಿಲ್ಲ ಅಮ್ಮು. ಆ್ಯಂಡ್ ಇನ್ನೊಂದು ಬ್ಲ್ಯಾಕ್ ಕಲರಲ್ಲಿ. ಸೊ ಇದೊಂದು, ಇದು ಅಷ್ಟೇ. ಈ ಥರ ಕ್ರೇಜಿ ಹಾಕಿ ಪ್ರಿಂಟ್ಸ್ ಹಾಕೊಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ಬುಕ್ ಮಾಡಿದ್ದೆ. ನಾನು ಐರನ್ ಮಾಡಲ್ಲ ನಾನು. ಹೋಗು, ಈ ವಯಸ್ಸಲ್ಲಿ ಹಾಕೋಬಿಡ್ಬೇಕಲ್ವಾ ಎಲ್ಲ ತರನು. ಅದಕ್ಕೆ ಇದೊಂದು ಲಾಸ್ಟ್ ಒನ್. ಕ್ರೇಜಿ ಅಂದ್ರೆ ಕ್ರೇಜಿ, ನೆಕ್ಸ್ಟ್ ಲೆವೆಲ್ ಕ್ರೇಜಿ. ಅದು ಕಲರೇ ಕ್ರೇಜಿ. ಇದು ಬಂದ್ಬಿಟ್ಟು ಫ್ರಾಗ್. ಚೆನ್ನಾಗಿದೆಲ್ಲ ಗೈಸ್. ಒಂಥರ ಡಾರ್ಕ್ ಪರ್ಪಲ್ ಇದೆ ಇದು. ಸೊ ಇದೊಂದು ಬುಕ್ ಮಾಡಿದ್ದೆ. ಆ್ಯಂಡ್ ಇಷ್ಟೇ. ಟೀ ಶರ್ಟ್ಸ್ ಬಂದ್ಬಿಟ್ಟು ಎಷ್ಟು 5 4 1 2 3 4 5 ಟೀ ಶರ್ಟ್ಸ್ ಮತ್ತೆ 2 ಜೀನ್ ಅಂತ ಬುಕ್ ಮಾಡಿದ್ದು. ಅರೌಂಡ್ 2000 ರುಪೀಸ್ ಆಯ್ತು ಅಷ್ಟೇ. ಸೇಲ್ ಇತ್ತ ಏನೋ ಗೊತ್ತಿಲ್ಲ, ನಂಗೆ ನೋಡ್ತಾ ಇದ್ದೆ ಬುಕ್ ಮಾಡಾಕ್ದೆ. ಇದು ಬಂದ್ಬಿಟ್ಟು ಬ್ರ್ಯಾಂಡ್ ಲೈಫ್ ಸ್ಟೈಲ್ದು. ಸೊ ಕ್ರೇಜಿ. ಜೀನ್ಸ್ ಅಷ್ಟೇ ನನಗೆ ಈ ಬ್ರ್ಯಾಂಡ್ದು ಚೆನ್ನಾಗಿ ಅನ್ಸುತ್ತೆ ಆ್ಯಂಡ್ ಕಂಫರ್ಟಬಲ್ ಕೂಡ ಇದೆ. ಇದು ಬೆಲ್ ಬಾಟಮ್ ತರ ಇದೆ ಇದು ಜೀನು. ಸೊ ಇವಾಗ ಟ್ರೆಂಡಿಂಗ್ ಇರೋದಕ್ಕೆ ನಾನು ಬೆಲ್ ಬಾಟಮ್ ತಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಗಾನವಿ ನನಗೆ ಒಂದು ಪ್ಯಾಂಟ್ ಕೊಟ್ಟಿದ್ಲು ಬೆಲ್ ಬಾಟಮ್ದು. ಅದು ನಂಗೆ ಚೆನ್ನಾಗಿ ಫಿಟ್ ಆಯಿತು. ಆ್ಯಕ್ಚುಲಿ ಆ ಪ್ಯಾಂಟು ಕಂಫರ್ಟಬಲ್ ಆಗಿತ್ತು ಆ್ಯಂಡ್ ನನ್ನ ಬಾಡಿಗೆ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ಇನ್ನೊಂದು ಬುಕ್ ಮಾಡ್ಕೊಂಡಿದ್ದೆ ಬೆಲ್ ಬಾಟಮಲ್ಲೇ. ಚೆನ್ನಾಗಿದೆ ಇದು.
ಸೊ ಇದ್ರದ್ದು ಲಿಂಕ್ ಬೇಕಂದ್ರೆ ಎಲ್ಲಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಬೈ ಮಾಡ್ಬೋದು. ಸಖತ್ತಾಗಿದೆ, ಬಿಗ್ ಥಮ್ಸ್ ಅಪ್ ಅಂತ ಹೇಳ್ತೀನಿ ನಾನು. ಅಮ್ಮುರಾಣಿ ಚೆಕ್ ಮಾಡ್ತಾ ಇದ್ದಾಳೆ ಎಲ್ಲ. ಸೊ ಎಸ್ ಗೈಸ್, ಇಷ್ಟು ಶಾಪ್ ಮಾಡಿದ್ದೆ. ಅದು ಇನ್ನೊಂದು ಜೀನು ನನ್ಗೆ ಅಷ್ಟೊಂದೇನು ಆ ಥರ ಎಲ್ಲ ಓಪನ್ ಎಲ್ಲ ಹಾಕೊಳಕ್ ಇಷ್ಟ ಆಗಲ್ಲ. ನಿಮ್ಗೇನಾದ್ರೂ ಇಷ್ಟ ಇದ್ರೆ ಅದ್ರದ್ದು ಬೇಕಂದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಬೈ ಮಾಡಂಗಿದ್ರೆ ಬೈ ಮಾಡ್ಬೋದು. ನಂಗೆ ಕಂಫರ್ಟ್ ಇರಲ್ಲ ಅಂದ್ಬಿಟ್ಟು ನಂಗೆ ವಾಪಸ್ ಕೊಟ್ಬಿಟ್ಟೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೂರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ವಾಚ್ ಮಾಡಿ. ಮುಂದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಲವ್ ಯು ಆಲ್.